ಬಂದವರೇ, ಇವತ್ತು ನಾವು ರಾಮಕೃಷ್ಣಪ್ಪರ ತೋಟದಲ್ಲಿದ್ದೀವಿ. ಅವರು ನಮ್ಮ ದಾಳಿಂಬೆ ಗಿಡಕ್ಕೆ ಒಂದು 2 ವರ್ಷದಿಂದಲೂ 2 ವರ್ಷ ಆಯ್ತಲ್ಲ ಸರ್? 2 ವರ್ಷದಿಂದಲೂ ನಮ್ಮ ಗೊಬ್ಬರ ಔಷಧಿಗಳು 2 ವರ್ಷ ಅಲ್ಲ, 3ನೇ ವರ್ಷ. ಮೂರನೇ ವರ್ಷದಲ್ಲಿ ಯೂಸ್ ಮಾಡ್ತಿದ್ದೀರಾ. ನಮ್ಮ ದಾಳಿಂಬೆ ಗಿಡಕ್ಕೆ ಗೊಬ್ಬರ ಔಷಧಿಗಳು ಯೂಸ್ ಮಾಡಿದ್ರೆ ಬನ್ನಿ ಅವರ ಅನಿಸಿಕೆ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನನ್ನ ಹೆಸರು ಕ್ಯಾತಯ್ಯ ಅಂತ ಹೇಳಿ ಸರ್. ನಮ್ಮ ಹೆಸರು ರಾಮಕೃಷ್ಣಪ್ಪ ಅಂತ. ಪರಿಚಯ ಮಾಡ್ತಾರೆ ಸರ್. ನಮ್ಮ ಹೆಸರು ರಾಮಕೃಷ್ಣಪ್ಪ ಅಂತ. ಹಾಂ ಸರ್. ಈ ದೇವನಹಳ್ಳಿ ತಾಲೂಕು, ಹಾಂ ಸರ್. ವೆಂಕೀರಕೋಟೆ. ನಮ್ಮ ತಂದೆ ಹೆಸರು ವೆಂಕಟರಮಣಪ್ಪ ಅಂತ. ಹಾಂ ಸರ್. ಈಗ ವಿಜಯಗುರಮಿಯನ್ನು ಈ ಕಂಪನಿ ಗೊಬ್ಬರಗಳ ಬಗ್ಗೆ ನಮಗೆ ಬಹಳನೇ ನಂಬಿಕೆ ಇದೆ. ನಾನು 3 ವರ್ಷದಿಂದ ಸತತವಾಗಿ ಉಪಯೋಗಿಸ್ತಾ ಬಂದಿದ್ದೀನಿ. ಏನೇನು ಉಪಯೋಗಿಸ? ವಿಜಯಗುರಮ್ ಉಪಯೋಗಿಸಿದ್ರಾ? ವಿಗೋಲ್ಡ್ ಉಪಯೋಗಿಸಿದ್ರಾ? ವಿಗೋಲ್ಡ್ ಉಪಯೋಗಿಸಿದ್ದೀನಿ. ವಿಗೋಲ್ಡ್ ಬಗ್ಗೆ ನಿಮ್ಮ ವಿಗೋಲ್ಡ್ ಬಗ್ಗೆ ನಾನು ಹೇಳಕ್ಕೆ ಬರೋದಿಲ್ಲ. ಯಾಕಂತೀರಾ, ವಿಗೋಲ್ಡ್ ಫಸ್ಟ್ ಟೈಮ್ ಗಿಡ ಡೆವಲಪ್ಮೆಂಟ್ ಆಗೋವಾಗ ವಿಗೋಲ್ಡ್ ಜೊತೆಯಲ್ಲಿ ಒಂದು 19 ಹಾಲ್ ಮಿಕ್ಸ್ ಮಾಡ್ಕೊಡಿ ಅಂತ ಹೇಳಿದ್ರು. ವಿಗೋಲ್ಡ್ ಜೊತೆಯಲ್ಲಿ 19 ಹಾಲ್ ಮಿಕ್ಸ್ ಮಾಡಿ ಅವತ್ತು ಒಂದ್ ದಿವಸ ನೈಟು ನಾನು ಈ ಗಡಿ ಬಿಡಿಯಲ್ಲಿ ಕೊಟ್ಟೆ. ನಾನು ಆವತ್ತು ನಂದು 12 ಗೇಟ್ ವಾಲ್ ಅಲ್ಲಿ ಒಂದು ಗೇಟ್ ವಾಲ್ ಏನಕ್ಕೆ ಓಪನ್ ಮಾಡಿರಲ್ಲ ನಾನು. 11 ಗೇಟ್ ವಾಲು ಅರ್ದಿತ್ತಲ್ಲ, ಈ 11 ಗೇಟ್ ವಾಲೇ ಒಂಥರ ಇವತ್ತು ಇದೆ. ಅರಿದಿದ್ದಂತ ಒಂದು ಗೇಟ್ ವಾಲೇ ಒಂಥರ ಇದೆ. ಅದನ್ನ ನಾನು ಇವತ್ತುವರೆಗೂ ಪಿಕಪ್ ಮಾಡಕ್ ಆಗಿಲ್ಲ, ಆಗೋದು ಇಲ್ಲ. ಅದು ಹಂಗೇ ಅದ್ರ ಅದು ದೊಡ್ಡದಾಗಬೇಕು ಅಂತ. ರೂಟ್ ಡೆವಲಪ್ಮೆಂಟ್ ಆಗಿದೆ ಸರ್. ರೂಟ್ ಡೆವಲಪ್ಮೆಂಟ್ ಆಗಿದೆ, ಗಿಡ ಡೆವಲಪ್ಮೆಂಟ್ ಆಗಿದೆ, ಕಾಯಿ ಸೆಟ್ಟಿಂಗು ಚೆನ್ನಾಗಿದೆ. ಒಂದು ಗಿಡದಲ್ಲಿ ಎಷ್ಟು ಕಾಯಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನೀವು? ನಾನು ಈ ಸಾರಿ ಒಂದು 100 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. 100 ಲಾಸ್ಟ್ ಟೈಮ್ ಸರ್ ಫಸ್ಟ್ ಅಪ್ಲೈ ಮಾಡಿದಾಗ? ಫಸ್ಟ್ ಟೈಮ್ ಅಪ್ಲೈ ಮಾಡಿದಾಗ ನಂದು 50-60 ಫಸ್ಟ್ ಗೇಟ್ ಫಸ್ಟ್ ಟೈಮೇ ನನಗೆ 50-60ರಿಂದ 100 ತನಕ ಇತ್ತು. ದೊಡ್ಡ ಗಿಡ ನೋಡ್ಕೊಂಡ್ರೆ ಸರಿ. ಆವತ್ತು ಒಂದು 60 ಟನ್ ಮೇಲೆ ಬಂತು. ಏನಂದ್ರೆ ನಾನು ಕೆಮಿಕಲ್ಲು ಏನೇನೋ ಯಾರು ಹೇಳಿದ್ದೆಲ್ಲ ಉಪಯೋಗಿಸಿದ್ರಿಂದ ಸ್ವಲ್ಪ ಸನ್ಬರ್ನಿಂಗ್ ಬಂದಿತ್ತು. ಅದೊಂದು ಬಿಟ್ಟು ನನಗೆ ಒಳ್ಳೆ ಟನ್ನೇಜು, ಒಳ್ಳೆ ಕ್ವಾಲಿಟಿ. ಆಮೇಲೆ ತಿರುಗಿ ಹಣ್ಣು ಕೀಳೋರು ಹೇಳ್ತಾ ಇದ್ರು, ಅಯ್ಯೋ ಹೊರಗಡೆ ಹಂಗಿರ್ತು ಅಷ್ಟೇನೆ, ಗಿಡದ ಒಳಗಡೆ ಯಾರ್ದು ಇರಲ್ಲ, ಹಂಗೆ ಆ ತರ ಇತ್ತು. ಎಲ್ಲ ಬಹಳ ಚೆನ್ನಾಗಿ ಬಂತು. ಬಟ್ ನೀವೆಲ್ಲ ಮರ್ತಿರ್ಬಾರ್ದು. ಫಸ್ಟ್ ಟೈಮ್ ಬಂದ್ರೆ ನೀವು ಒಂದು 3-3.5 ತಿಂಗಳಾಗಿತ್ತು ಸರ್. ನಿಮ್ಮಲ್ಲಿ ಏನು ನೀವು ಮಾರ್ಕೆಟ್ ಕಳಿಸ್ತೀರಾ, ಲಾಸ್ಟ್ ಸೈಜ್ ಏನಿದೆ ಆ ಸೈಜ್ ಅವಾಗ ಇಲ್ಲಿ ಬಂದ್ಬಿಟ್ಟಿದೆ ಸರ್ ಅಂತ ಹೇಳಿದ್ರಿ ನೀವು. ಅದು ನನಗೆ ಇವತ್ತು ಮನಸ್ಸಲ್ಲಿದೆ. ಇದೆ ಸ್ಟಾರ್ಟಿಂಗ್ ಬಂದಾಗ ಸರ್ ಲಾಸ್ಟ್ ಸೈಜ್ ಕಳಿಸೋ ಸ್ಟೇಜ್ ಇದೆ. ನಿಮ್ಮ ಗೊಬ್ಬರ ಬಗ್ಗೆ ನನಗಿದೆ. ಆದ್ರೆ ಈ ನಾನು ಸ್ಪ್ರೇ ಐಟಮ್ ನಲ್ಲಿ ಮಾತ್ರ ಏನು ಕೊಡಕ್ ಹೋದ್ರು ಈ ಸನ್ಬರ್ನು ಇದೆಲ್ಲ ಸ್ಪ್ರೇ ಸರ್, ಅದು ನಾವು ಒಂದ್ಸತಿ ಕೆಮಿಕಲ್ ಓದಿಸಿ ಸರ್. ನಾವು ಕೊಡೋದು ಸಾಯಿಲ್ ಅಪ್ಲಿಕೇಶನ್ ತುಂಬಾ ಅನುಕೂಲ ಆಗಿದೆ. ಖಂಡಿತ ಸಾಯಿಲ್ ಅಪ್ಲಿಕೇಶನ್ ಮೇಲೆ ನಂಗೆ ತುಂಬಾ ನಂಬಿಕೆ ಇದೆ. ಇವಾಗಲೂ ಮತ್ತೆ 3ನೇ ಕ್ರಾಪ್ ಇದು, 3ನೇ ಕ್ರಾಪ್ ಕೊಡಿ, ನಾನು ಹಾಕ್ತೀನಿ. ಅದ್ರ ಮೇಲೆ ನಂಬಿಕೆ. ಅಕ್ಕಪಕ್ಕ ರೈತರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಇಲ್ಲ, ಅಕ್ಕಪಕ್ಕದವ್ರು ನಾನು ಹೇಳಕ್ ಬರಲ್ಲ, ಏನರಲ್ಲೂ ಹೇಳೋದು ನಾನು. ಯಾಕಂತೀರಾ, ಅವರು ಅಲ್ಲಲ್ಲ, ಈಗ ನೀವು ಇಷ್ಟೊಂದು ಹೇಳಿದ್ರಿ ಇನ್ನೇನೋ ಕೆಮಿಕಲ್ ಅದು ಡಾಕ್ಟ್ರು ಸಜೆಷನ್ ಮೇಲೆ ಹೋಗ್ಬೇಕು ಅಂತ. ಅವ್ರು ಇನ್ನೇನೋ ಮಾಡ್ಕೊಂಡು ತಪ್ಪು ಮಾಡಿರ್ತಾರೆ. ಆ ತಪ್ಪನ್ನ ನಮ್ಮ ಮೇಲೆ ಹಾಕ್ತಾರೆ. ನಿಮ್ಮ ಮಾತು ನಂಬ್ಕೊಂಡು ನಾವು ಹಿಂಗ ಹಾಕಿದ್ವಿ ಅಂತ. ಅವ್ರು ಏನಂದ್ರೆ ನಾನು ತೋಟ ನೋಡಿ ಏನಪ್ಪ ಹಾಕಿದ್ಯಾ ನೀನು, ನಾನು ಹಾಕ್ಬೇಕು ಅಂದ್ರೆ ನೋಡಪ್ಪ ನಾನು ಇಂತಿಂತ ಹಾಕಿದ್ದೀನಿ, ನೀನು ಹಾಕ್ಬೋದು, ಅಪ್ಲೈ ಮಾಡಿ ಅಂತ ಹೇಳ್ತೀನಿ ನಾನು. ಅದು ಬಿಟ್ಟು ನೀವು ಅಪ್ಲೈ ಮಾಡ್ರಿ ಅವ್ರು ಹೇಳ್ಬಿಟ್ಟು ಹೋಗ್ಯವ್ರೆ ಅಂತ ಹೇಳಿದ್ ನಾನು ಖಂಡಿತ ಯಾರಿಗೂ ಇದೆಯಲ್ಲ, ಯಾವ ವಿಷಯದಲ್ಲೂ ನನಗೆ ನಮ್ಮ ಗೊಬ್ಬರ ಬಳಸಿ ನಿಮ್ಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ವಿಡಿಯೋ ಮಾಡಿದ್ದೆಲ್ಲ ಸ್ಟಾರ್ಟಿಂಗ್ ನಮ್ಮ ಗಿಡ ಇದೇ ಥರ ಇದ್ದಿದ್ದು ಗಿಡ ನಾವು ಸ್ಟಾರ್ಟಿಂಗ್ 50-60 ಕಡಿಮೆ. ನೀವು